ಒಂದು 2 kg ಹುಡುಗರು ಕೇಳ್ತಾವ್ರಂತ ನೋಡಿ. ಯಾಲಕ್ಕಿ ಹಾಕ್ಕೊಂಡಿದ್ದೀವಿ ಒಂದು 4-5, ಪುದೀನ ಒಂದು ಹಿಡಿಯಷ್ಟು 2 kg ಮಾತ್ರ, ಒಂದು 10-12 ಹಸಿಮೆಣ್ಸಿನ್ಕಾಯಿ, ಚಕ್ಕೆ ಲವಂಗ ಸ್ವಲ್ಪ, ಬೆಳ್ಳುಳ್ಳಿ ಒಂದು 3 ಉಂಡೆ, ಶುಂಠಿ ಒಂದು ಸ್ವಲ್ಪ 1 ಇಂಚಷ್ಟು ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1-2 ಜಾಸ್ತಿ ಬೇಡ, ಟೊಮೊಟೊ ಹುಳಿ ಬರುತ್ತೆ, 1-2 ಟೊಮೊಟೊ ಸುಮ್ಮನೆ 1-2 ಹಾಕ, ಲಿಂಬೆಹಣ್ಣು ಹಾಕ್ಕೊಳ್ಳೋಣ. ಇವನ್ನೆಲ್ಲ ಹಾಕಿ ರುಬ್ಕೋತೀವಿ. ಇವಾಗ ರುಬ್ಕೊಂಡಿರೋ ಮಸಾಲೆ ರೆಡಿಯಾಗಿದೆ. ಪಲಾವಿದೆ ಪಲಾವಿದೆ, ಅನಾನಸ್ ಹೂವು, ಮರಾಠಿ ಮೂಗು, ಕಸೂರಿ ಮೇಥ ಸ್ವಲ್ಪ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಚಕ್ಕೆ ಲವಂಗ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಈರುಳ್ಳಿ ದಪ್ಪ 4 ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಿ ಒಂದು 5 ನಿಮಿಷ ಹಾಕ್ಕೊಂಡು ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಆಗಿ. ಕೆಂಪಗೆ ಆಗೈತೆ, ಒಂದು 5 ನಿಮಿಷ ಬಿಟ್ಟಿದೆ. ಕೆಂಪಗಾದಮೇಲೆ ಚಿಕನ್ ಹಾಕ್ಕೊಳ್ಳೋಣ. 1.5 kg ಚಿಕನ್ ಇದೆ. ಚಿಕನ್ ಹಾಕಿ ಚೆನ್ನಾಗಿ ಸುತ್ತ ರುಚಿಗೆ ಉಪ್ಪು ಉಪ್ಪು ಹಾಕೋಣ. ಸ್ಪೂನ್ ಅರಿಶಿನ, ಚೆನ್ನಾಗಿ ನೀರು ಬಿಟ್ಕೋಬೇಕು. ಚಿಕನ್ ಚೆನ್ನಾಗಿ ಫ್ರೈ, ಒಂದು 5 ನಿಮಿಷ ಚೆನ್ನಾಗಿ ಕುದೀರಿ. ಇದೆಲ್ಲ ನೀವು ಅವಾಗೆ ತೋರಿಸಿ ಇದ್ದಿದ್ನಲ್ಲ ಮಸಾಲ, ಅದನ್ನು ಮಾಡ್ಕೊಳ್ಳೋಣ. ಚೆನ್ನಾಗಿ ನೋಡಿ ಹಿಂಗೆ ಬಂದಿದೆ. ಚಿಕನ್ ಕುದಿಕೊಂಡು ಒಂದು ಸೈಡ್ ಕೊಟ್ಟು ಮಸಾಲೆ ಅಕ್ಕಿ ತೊಳೆದಿಟ್ಕೊಂಡು ಹಾಕೋಬೇಕು. ಒಂದು kg ಹಾಕ್ತೇವೆ. 1 kg ಅಕ್ಕಿ, 2 ಟೊಮೊಟೊ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅಕ್ಕಿ ಇದೆ ಸ್ವಲ್ಪ ಬಿಸಿನೀರು ಕಾಯಿಸಿಕೊಂಡಿದ್ದೀನಿ ಸೈಡ್ಗೆ. ಬಿಸಿನೀರು ಹಾಕೋಣ, ಎಷ್ಟು ಬೇಕೋ ಅಷ್ಟು. ಮತ್ತು ಚೆನ್ನಾಗಿ ಆಮೇಲೆ ಸ್ವಲ್ಪ ಲಿಂಬೆಹಣ್ಣು ಹಾಕಿ ಇಸ್ಕೊಬೋದು. ಇದು ಬಿರಿಯಾನಿಯ ಫೈನಲ್ ಲುಕ್.